ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಮಹಿಮುಳ್ಳ ದೇವರೇ, ಕೃಪೆಯುಳ್ಳವರೇ, ನೀವು ಕರ್ತನೇ ಪರಿಶುದ್ಧನಾಗಿರುವಂಥ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಕರ್ತನೆ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಕರ್ತನೆ ಒಂದು ಸ್ವಾಮಿ ಒಲಿಯುವ ಟಿ ವಿಯ ಮೂಲಕವಾಗಿ ನಿಮ್ಮ ದೇವರ ಮಕ್ಕಳನ್ನು ಸ್ವಾಮಿ ಕರ್ತನೆ ನಾವು ಸಂದರ್ಶಿಸುವಂತೆಯೂ ನಿನ್ನ ವಾಕ್ಯಗಳನ್ನು ಸಾರುವಂತೆಯೂ ಕೊಟ್ಟಂಥ ಒಂದು ಕೃಪೆಗೋಸ್ಕರವಾಗಿ ನಿಮಗೆ ಸ್ತೋತ್ರಗಳನ್ನು ಕರ್ತನೆ ನಾವು ಸಲ್ಲಿಸುವಂಥವರಾಗಿದ್ದೇವೆ. ಈ ಒಂದು ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ನಿನ್ನ ಆಶೀರ್ವಾದ, ನಿನ್ನ ಪರಿಶುದ್ಧತೆಯೂ ಎಲ್ಲರಿಗೂ ಕರ್ತನೆ ಉಂಟಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ನಿನ್ನ ಕರ್ತನೆ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಪ್ರೇಕ್ಷಕರಿಗೂ ಎಲ್ಲ ಸಭಿಕರಿಗೂ ಕ್ರಿಸ್ತನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಇರುವಂಥ ಈ ಒಂದು ಸಂದರ್ಭದಲ್ಲಿ ನಮಗೆ ಸತ್ಯವೇದ ಏನನ್ನು ಕಲಿಸುತ್ತದೆ ಎನ್ನುವಂಥದ್ದನ್ನು ನಾವು ನೋಡೋಣ. ದೇವರನ್ನು ನಂಬಿರುವಂಥ ಪ್ರತಿಯೊಂದು ದೇವರ ಮಕ್ಕಳು ಪರಿಶುದ್ಧರಾಗಿರಬೇಕೆನ್ನುವುದಾಗಿ ಕರ್ತನು ಬಯಸುವಂಥವನಾಗಿದ್ದಾನೆ. ಈ ದಿನ ಪ್ರತಿಯೊಂದು ದೇವರ ಮಕ್ಕಳು ಪರಿಶುದ್ಧತೆಯಿಂದ ಜೀವಿಸಬೇಕು. ಯಾಕಂದರೆ ಲೋಕ ನಾವು ನೋಡುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಅಶುದ್ಧತೆ ಎನ್ನುವಂಥದ್ದು ತುಂಬಿ ಹೋಗಿದೆ. ಈ ಒಂದು ಅಶುದ್ಧತೆ ತುಂಬಿ ಹೋಗಿರುವಂಥ ಈ ಲೋಕದಲ್ಲಿ ಕರ್ತನಾಗಿರುವಂಥ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ಆತನ ಮಕ್ಕಳಾಗಿ ನಾವು ಇದನ್ನು ಜೀವಿಸುವಂಥ ನಾವು ಪ್ರತಿಯೊಬ್ಬರೂ ಪರಿಶುದ್ಧರಾಗಿ ಜೀವಿಸಬೇಕು. ನಾವು ಯಾಕೆ ಪರಿಶುದ್ಧರಾಗಿರಬೇಕು ಎನ್ನುವುದಾಗಿ ನಾವು ನೋಡೋಣ. ದೇವರು ಪರಿಶುದ್ಧನಾಗಿದ್ದಾನೆ. 1 ಪೇತ್ರ 1ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳೋಣ. ನೋಡಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಸತ್ಯವೇದವು ಹೇಳುತ್ತದಲ್ಲ ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೌದು, ಯಾಕೆ ನಾವು ಪರಿಶುದ್ಧರಾಗಿರಬೇಕು? ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿ ಅವರು ಪರಿಶುದ್ಧರಾಗಿದ್ದಾರೆ. ಅವರು ಪರಿಶುದ್ಧರಾಗಿರುವುದರಿಂದ ಆತನ ನಂಬಿರುವಂಥ ನೀವು ಪರಿಶುದ್ಧರಾಗಿರಬೇಕು ಎನ್ನುವುದಾಗಿ. ಈ ದಿನ ಎಷ್ಟೋ ಜನರನ್ನು ಕುರಿತು ನಾವು ನೋಡುವಾಗ ಯೇಸುವನ್ನು ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಪರಿಶುದ್ಧ ಜೀವಿತ ಇಲ್ಲದೆ ಜೀವಿಸುವಂಥವರಾಗಿದ್ದಾರೆ. ಮಲಿನತೆಯಲ್ಲಿ ಎಷ್ಟೋ ಜನಗಳು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ದೇವರ ವಾಕ್ಯವು ಹೇಳ್ತಾ ಇದೆ, ಆತನ ನಂಬಿರುವಂಥ ನಾವೆಲ್ಲರೂ ಆತನು ಪರಿಶುದ್ಧನಾಗಿರುವ ಪ್ರಕಾರ ನಾವು ಸಹ ಪರಿಶುದ್ಧರಾಗಿರಬೇಕು ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಕರ್ತನಾಗಿರುವಂಥ ಯೇಸು ಸ್ವಾಮಿ ಬಯಸುವಂಥದ್ದನ್ನು ನೀವು ನಿಮ್ಮ ಜೀವಿತದಲ್ಲಿ ಅನುಸರಿಸುವುದಾದರೆ ಕರ್ತನಾಗಿರುವಂಥ ಯೇಸುವಿನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಇದನ್ನು ನಾವು ಆಶೀರ್ವಾದವನ್ನು ನಾವು ಬಯಸುತ್ತೇವೆ. ಯೇಸುವೇ, ನನ್ನನ್ನು ಆಶೀರ್ವಾದ ಮಾಡು, ನನ್ನ ಜೀವಿತವನ್ನು, ನನ್ನ ಕುಟುಂಬದ ಜೀವಿತವನ್ನು, ನನ್ನ ಮಕ್ಕಳ ಜೀವಿತವನ್ನು ಆಶೀರ್ವಾದಿಸು ಎನ್ನುವುದಾಗಿ ನಾವು ಆತನನ್ನು ನಾವು ಕೇಳಿಕೊಳ್ಳುವಂಥವರಾಗಿದ್ದೇವೆ.
ಆ ರೀತಿಯಲ್ಲಿ ಕೇಳಿಕೊಳ್ಳುವಂಥ ಸಂದರ್ಭದಲ್ಲಿ ಆಶೀರ್ವಾದವನ್ನು ನಾವು ಬಯಸಿದಂತೆ ನಾವು ಹೊಂದಿಕೊಳ್ಳಬೇಕಾದರೆ ಕರ್ತನಾಗಿರುವಂಥ ಯೇಸು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪ್ರತಿಯೊಬ್ಬರು ಪರಿಶುದ್ಧರಾಗಿರಬೇಕು ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ, ವಿಮೋಚನ ಕಾಂಡ 19ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ಆಮೆನ್. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವು ಆಗಿರುವಿರಿ ಎನ್ನುವುದಾಗಿ. ನೋಡ್ರಿ, ದೇವರು ಆತನು ಹೇಳುವಂಥ ಮಾತು ಏನು? ಆತನಿಗೆ ನಾವು ಪರಿಶುದ್ಧವಾದ ಜನವು ಆಗಿದ್ದೇವೆ. ಇದು ಮನುಷ್ಯನು ಹೇಳುವಂಥದ್ದಲ್ಲ, ಅಥವಾ ಯಾವುದೋ ಒಂದು ವಿಜ್ಞಾನ ಹೇಳುವಂಥ ಮಾತಲ್ಲ. ಇದು ಕರ್ತನಾಗಿರುವಂಥ ದೇವರು ಆತನು ಹೇಳುವಂಥ ಮಾತು, ನೀವು ನನಗೆ ಪರಿಶುದ್ಧ ಜನವು ಆಗಿರುವಿರಿ ಎನ್ನುವುದಾಗಿ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರಿಯರೇ, ಆತನಿಗೆ ಪರಿಶುದ್ಧ ಜನರು ಆಗುವುದಕ್ಕೋಸ್ಕರವಾಗಿಯೇ ಕರ್ತನಾಗಿರುವಂಥ ಯೇಸು ಸ್ವಾಮಿಯನ್ನು, ಅಂದರೆ ತನ್ನ ಮಗನಾಗಿರುವಂಥ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟರು. ಈ ಲೋಕದಲ್ಲಿ ಪಾಪದ ಮಲಿನತೆಯಲ್ಲಿ ಜೀವಿಸುವಂಥ ನಮ್ಮನ್ನು ಆತನು ಪರಿಶುದ್ಧರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಕರ್ತನಾಗಿರುವಂಥ ಯೇಸುವನ್ನು ಕಳಿಸಿಕೊಟ್ಟರು ಪ್ರಿಯರೇ. ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಹೌದು ಪ್ರಿಯರೇ, ಎಲ್ಲೆಲ್ಲೂ ಕ್ರಿಸ್ಮಸ್ ಹಬ್ಬದ ಕೊಂಡಾಟವನ್ನು ನಾವು ನೋಡ್ತಾ ಇದ್ದೀವಿ. ಆ ಹಬ್ಬದ ದಿನಗಳಲ್ಲಿ ಅನೇಕ ವಿಧವಾಗಿರುವಂಥ ಆಚಾರಗಳು, ಆಡಂಬರಗಳು ಮಾಡಿ ಎಷ್ಟೋ ಜನಗಳು ಒಂದು ಕ್ರಿಸ್ಮಸ್ ಹಬ್ಬದ ಹೆಸರನ್ನು ಹೇಳಿಕೊಂಡು ಒಂದು ಅಶುದ್ಧತೆಯಲ್ಲಿ ಜೀವಿಸುವಂಥ ದಿನವಾಗಿ ಕಾಣಲ್ಪಡುವಂಥದ್ದಾಗಿದೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಕರ್ತನಾಗಿರುವಂಥ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಂಥ ಉದ್ದೇಶ ಏನು ಎನ್ನುವಂಥದ್ದನ್ನು ನಾವು ತಿಳಿದವರಾಗಿರಬೇಕು. ಆತನೇನು ಹೇಳ್ತಾ ಇದ್ದಾನೆ? ನೀವು ನನಗೆ ಪರಿಶುದ್ಧ ಜನವು ಆಗಿರುವಿರಿ ಎನ್ನುವುದಾಗಿ. ಇಲ್ಲಿ ಆತನು ಹೇಳುವಂಥ ಒಂದು ಮಾತು, ಆತನಿಗೆ ನಾವು ಪರಿಶುದ್ಧವಾದ ಜನವಾಗಿ ಇರಬೇಕೆನ್ನುವುದಾಗೆ ಆತನು ಬಯಸಿ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಪ್ರಿಯರೇ. ಈ ಒಂದು ದಿನಗಳಲ್ಲಿ ಕರ್ತನಾಗಿರುವಂಥ ಯೇಸುವನ್ನು ನಂಬಿ ಸ್ವಂತ ರಕ್ಷಕನಾಗಿ ನಾವು ಸ್ವೀಕರಿಸಿ ಜೀವಿಸುವಾಗ ಆತನು ಹೇಳಿದ ಪ್ರಕಾರವಾಗಿ ನಾವು ಪರಿಶುದ್ಧ ಜನವಾಗಿ ಆತನಿಗೆ ನಾವು ಜೀವಿಸುವಂಥವರಾಗಿದ್ದೇವೆ ಅಂತ ಹೇಳಿದರೆ, ಈ ಲೋಕದ ಮಾನವ ಕುಲ ಪರಿಶುದ್ಧವಾಗಿ ಇರಬೇಕು ಎನ್ನುವಂಥದ್ದನ್ನೇ ದೇವರು ಆತನು ಬಯಸಿದ್ದಾನೆ ಪ್ರಿಯರೇ. ಆತನ ಬಯಕೆ ನಮ್ಮನ್ನು ಈ ಒಂದು ಲೋಕದಲ್ಲಿ ಒಂದು ಕ್ರೈಸ್ತರನಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಡಲಿಲ್ಲ. ಕರ್ತನಾಗಿರುವಂಥ ಯೇಸುವನ್ನು ಒಬ್ಬ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ರೆ ಅವರು ಕ್ರೈಸ್ತರಾದರು, ಅವರು ಬೇರೆ ಧರ್ಮವನ್ನು ಸ್ವೀಕಾರವನ್ನು ಮಾಡಿದ್ರು, ಅಥವಾ ಅವರು ಮತಾಂತರವಾದರು ಎನ್ನುವುದಾಗಿ ಅನೇಕರು ಹೇಳುವುದು ಉಂಟು ಪ್ರಿಯರೇ. ಆದರೆ ದೇವರ ವಾಕ್ಯವು ಹೇಳ್ತಾ ಇದೆ ಇಲ್ಲಿ, ನೀವು ನನಗೆ ಪರಿಶುದ್ಧ ಜನವಾಗಿ ಇರುವಿರಿ ಎನ್ನುವುದಾಗಿ. ಈ ಒಂದು ಪರಿಶುದ್ಧವಾದ ಜನವಾಗಿ ಮಾಡುವುದಕ್ಕೋಸ್ಕರವಾಗಿಯೇ ಕರ್ತನಾಗಿರುವಂಥ ಯೇಸು ಸ್ವಾಮಿಯನ್ನು, ಹೌದು ಪ್ರಿಯರೇ, 2020ನೇ ವರ್ಷದ ಹಿಂದೆ ಈ ಲೋಕಕ್ಕೆ ಆತನನ್ನು ಕಳಿಸಿಕೊಟ್ಟರು. ಇದನ್ನು ಮನಗಂಡು ನಾವು ಕರ್ತನಾಗಿರುವಂಥ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದಂಥ ನಾವುಗಳು, ಹೌದು ಪ್ರಿಯರೇ, ನಾವು ಪರಿಶುದ್ಧರಾಗಿ ನಾವು ಜೀವಿಸುವಂಥವನಾಗಿರೋಣ. ಮತ್ತು ದೇವರ ವಾಕ್ಯ ಹೇಳ್ತಾ ಇದೆ, ಯಾಜಕ ಕಾಂಡ 20ನೇ ಅಧ್ಯಾಯ 7ನೇ ವಚನ, ನಾನು ನಿಮ್ಮ ದೇವರಾಗಿ
ನಾನು ನಿಮ್ಮ ನಾನು ನಿಮ್ಮ ದೇವರಾದ ಯೆಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು. ಮುಂದೆ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು. ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನು. ನಮ್ಮ ಕರ್ತನಾಗಿರುವಂಥ ದೇವರು ಯಾರು? ಅಲ್ಲಿ ನಾವು ನೋಡ್ತಾ ಇದ್ದೀವಿ, ನಿಮ್ಮನ್ನು ಪರಿಶುದ್ಧವಾಗಿ ಮಾಡುವ ಕರ್ತನು. ಹೌದು ಪ್ರಿಯ, ನಮ್ಮ ದೇವರು ನಮ್ಮನ್ನು ಪರಿಶುದ್ಧನಾಗಿ ಮಾಡುವಂಥ ದೇವರು. ಆದ್ದರಿಂದಲೇ ನಾವು ಈ ಲೋಕದಲ್ಲಿ ನಮ್ಮ ಜೀವಮಾನ ಕಾಲ ನಾವು ಪರಿಶುದ್ಧರಾಗಿ ನಾವು ಜೀವಿಸುವಂಥವರಾಗಿರಬೇಕು. ಅಲ್ಲಿ ದೇವರ ವಾಕ್ಯವು ಹೇಳ್ತಾ ಇದೆ, ನಾನು ನಿಮ್ಮ ದೇವರಾದ ಯೆಹೋವನು ಆಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು. ನಾವು ಮನುಷ್ಯರಿಗೋಸ್ಕರವಾಗಿ ಪರಿಶುದ್ಧರಾಗಿರುವಂಥದ್ದಲ್ಲ, ಅಥವಾ ಈ ಲೋಕದ ಯಾವುದೋ ಒಂದು ಕಾರ್ಯಕ್ಕಾಗಿ ನಾವು ಪರಿಶುದ್ಧರಾಗಿ ಇರುವಂಥದ್ದಲ್ಲ, ಅಥವಾ ಈ ಒಂದು ಲೋಕದಲ್ಲಿ ನಮಗೆ ಏನೋ ಸಿಗುತ್ತದೆ, ಅಥವಾ ಈ ಲೋಕದಲ್ಲಿ ನಾವು ನಮ್ಮ ಸ್ಥಿತಿಗತಿಗಳನ್ನು ದೇವರು ಮಾರ್ಪಡಿಸುತ್ತಾನೆ ಎನ್ನುವುದಕ್ಕೋಸ್ಕರವಾಗಿ ನಾವು ಪರಿಶುದ್ಧರಾಗಿರುವಂಥದ್ದಲ್ಲ, ಅಥವಾ ದೇವರು ನಮ್ಮ ಬಡತನವನ್ನು, ನಮ್ಮ ಕಷ್ಟವನ್ನು, ನಮ್ಮ ಕಣ್ಣೀರನ್ನು, ನಮ್ಮ ರೋಗಗಳನ್ನು, ನಮ್ಮ ಇಕ್ಕಟ್ಟುಗಳನ್ನು, ನಮ್ಮ ಕಷ್ಟಗಳನ್ನು ಆತನು ನೀಗಿಸುತ್ತಾನೆ ಎನ್ನುವುದಕ್ಕಾಗಿ ಪರಿಶುದ್ಧರಾಗಿರುವುದಕ್ಕಲ್ಲ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನೀವು ನನ್ನವರು ಆಗಿರುವುದರಿಂದ. ಹಲ್ಲೆಲೂಯಾ. ಹೌದು ಪ್ರಿಯರೇ, ನಾವು ಸರ್ವವನ್ನು ಸೃಷ್ಟಿ ಮಾಡಿರುವಂಥ ದೇವರ ಮಕ್ಕಳು ನಾವಾಗಿದ್ದೇವೆ. ಸರ್ವ ಸೃಷ್ಟಿಯನ್ನು ಮಾಡಿರುವಂಥ ದೇವರ ಮಕ್ಕಳು ನಾವು ಆಗಿರುವುದರಿಂದ, ಹೌದು ಪ್ರಿಯರೇ, ಆತನು ಹೇಳ್ತಾ ಇದ್ದಾನೆ, ನೀವು ನನ್ನವರು ಆಗಿರುವುದರಿಂದ ನನಗೆ ಪರಿಶುದ್ಧರಾಗಿರಬೇಕು ಎನ್ನುವುದಾಗಿ ಆತನು ಇಲ್ಲಿ ಹೇಳುವಂಥವನಾಗಿದ್ದಾನೆ. ನೋಡಿ, ಅಲ್ಲಿ ದೇವರ ವಾಕ್ಯದಲ್ಲಿ ನಾನು ನೋಡ್ತಾ ಇದ್ದೀವಿ ಪ್ರಿಯರೇ, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು. ನಮ್ಮ ಕರ್ತನಾಗಿರುವಂಥ ದೇವರಿಗೆ ನಾವು ಯಾಕೆ ಪರಿಶುದ್ಧರಾಗಿ, ಹೌದು ಪ್ರಿಯರೇ, ಇರಬೇಕು ಎನ್ನುವುದಾದರೆ, ನಾವು ನೋಡುವುದಾದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಕ್ಕಾಗಿ. ನಾವು ಪರಿಶುದ್ಧರಾಗಿ ಇರುವುದಾದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂಥವರಾಗಿರುತ್ತೇವೆ. ನಾವು ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರೇ, ನಾನು ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಾನು ನಡಿಬೇಕು ಸ್ವಾಮಿ, ನಿನ್ನ ಆಜ್ಞೆಗಳನ್ನು ಬಿಟ್ಟು ನಾನು ಎಡಕ್ಕಾಗಲಿ ಬಲಕ್ಕಾಗಲಿ ನಾನು ಹೋಗಬಾರದು ಎನ್ನುವುದಾಗಿ ದೇವರನ್ನು ನಾವು ಕೇಳಿಕೊಳ್ಳುವಂಥವರಾಗಿದ್ದೇವೆ. ನಮ್ಮೆಲ್ಲರ ಬಯಕೆ, ನಿಮ್ಮೊಬ್ಬೊಬ್ಬರ ಬಯಕೆ ಏನಾಗಿದೆ ಅಂತ ಹೇಳಿದ್ರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕೆನ್ನುವಂತೆ ಒಂದು ಬಯಕೆ ಆಗಿದೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಕ್ಕೋಸ್ಕರವಾಗಿಯೇ ಕರ್ತನು ನಮ್ಮನ್ನು, ಆತನು ಹೇಳ್ತಾ ಇದ್ದಾನೆ, ನೀವು ನನ್ನವರಾಗಿ ನೀವು ಪರಿಶುದ್ಧರಾಗಿರಬೇಕೆನ್ನುವುದಾಗಿ. ಇಲ್ಲಿ ನಾವು ನೋಡುವಂಥದ್ದು, ಯಾಕೆ ನಾವು ದೇವರಿಗೆ ನಾವು ಪರಿಶುದ್ಧರಾಗಿರಬೇಕು? ಆತನು ಕೊಟ್ಟಂಥ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವುದಕ್ಕಾಗಿ. ಇವತ್ತು ಎಷ್ಟೋ ಜನಗಳು ಪರಿತಾಪಿಸ್ತಾ ಇದ್ದಾರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಲಿಕ್ಕೆ ಆಗದೆ ದುಃಖಿತರಾಗಿ ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೌದು ಪ್ರಿಯರೇ, ಸಂತೋಷ ಜೀವಿತ ಇಲ್ಲದವರಾಗಿ ನಾವು ನೋಡುವಂಥವರಾಗಿದ್ದೇವೆ. ಇವತ್ತು ಎಷ್ಟೋ ದೇವರನ್ನು ನಂಬಿರುವಂಥ ಕುಟುಂಬಗಳಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ಅಸಮಾಧಾನದಿಂದ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ಕಷ್ಟದಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೌದು ಪ್ರಿಯರೇ, ಅದರಿಂದ ಹೊರಗಡೆ ಬರುವುದಕ್ಕೆ, ಹೌದು ಪ್ರಿಯರೇ, ಅವರು ಎಷ್ಟೋ ಪ್ರಯಾಸವನ್ನು ಪಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಉಪವಾಸವನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೆ ಪ್ರಿಯರೇ, ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ದೇವರ ಸಮ್ಮುಖದಲ್ಲಿ, ಹೌದು ಪ್ರಿಯರೇ, ನಾವು ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೇವೆ, ದೇವರೇ, ನಾವು ಇಷ್ಟು ಉಪವಾಸವನ್ನು ನಾವು ಮಾಡ್ತಾ ಇದ್ದೇವೆ, ನಾವು ಇಷ್ಟು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ, ನಾವು ಕರ್ತನ ಸೇವೆಗಾಗಿ ನಾವು ಧಾರಾಳವಾಗಿ ನಾವು ಕೊಡ್ತಾ ಇದ್ದೇವೆ, ಯಾಕೆ ನಮ್ಮ ಜೀವಿತದಲ್ಲಿ ಇಂಥ ಇಕ್ಕಟ್ಟು, ಇಂಥ ಕಷ್ಟಗಳಿಂದ, ಇಂಥ ಕಣ್ಣೀರಿನಿಂದ ಹೊರಗೆ ಬರಲಿಕ್ಕಾಗೋದಿಲ್ಲ ಎನ್ನುವುದಾಗಿ ನಾವು ದೇವರನ್ನ ಪ್ರಶ್ನೆಯನ್ನು ನಾವು ಕೇಳುವಂಥವರಾಗಿರುತ್ತೇವೆ. ಆದರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಆಗುವಂಥದ್ದು
ಯಾವಾಗ ಎನ್ನುವುದಾಗಿ ನಾವು ನೋಡುವುದಾದರೆ, ಆತನು ಬಯಸಿದಂತೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಾವು ನಡೆಯುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ತನ್ನ ಪರಿಶುದ್ಧರನ್ನಾಗಿ ದೇವರು ಇಟ್ಟಿರುವಾಗ, ಹೌದು ಪ್ರಿಯರೇ, ನಾವು ಪರಿಶುದ್ಧರಾಗಿ ನಾವು ಜೀವಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನಮ್ಮ ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ. ಹೌದು ಪ್ರಿಯರೇ, ಆ ಪರಿಸ್ಥಿತಿಯ ಬದಲಾವಣೆ ಆಗುವಾಗ, ಹೌದು ಪ್ರಿಯರೇ, ಆ ನಮ್ಮ ಜೀವಿತದಲ್ಲಿ ಬಂದಂಥ ಆಶೀರ್ವಾದವನ್ನು ಯಾರಿಂದಲೂ ಕದಲಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದೇ ಪ್ರಿಯರೇ, ದೇವರ ಸಮ್ಮುಖದಲ್ಲಿ ನಾವು ಆತನ ಪರಿಶುದ್ಧವಾದ ಮಕ್ಕಳಾಗಿ ನಾವು ಜೀವಿಸಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಾವು ನಡೆಯಬೇಕು. ಮತ್ತು ಅಲ್ಲಿ ದೇವರ ವಾಕ್ಯದಲ್ಲಿ ನಾನು ನೋಡ್ತಾ ಇದ್ದೀವಿ, ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನು. ದೇವರು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವಂಥ ದೇವರು. ಆತನು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ. ನಮ್ಮನ್ನು ಪರಿಶುದ್ಧನಾಗಿ ಮಾಡಿದಂಥ ದೇವರ ಮುಂದೆ ನಾವು ಪರಿಶುದ್ಧರಾಗಿ ನಾವು ಜೀವಿಸುವಂಥವರಾಗಿರಬೇಕು. ಇವತ್ತು ನಾವು ನೋಡುವಾಗ, ಹೌದು ಪ್ರಿಯರೇ, ಕರ್ತನಾಗಿರುವಂಥ ಯೇಸುವನ್ನು ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿ ಪರಿಶುದ್ಧರಾಗಿದ್ದೇವೆ ಎನ್ನುವಂಥದ್ದನ್ನು ನಾವು ಗ್ರಹಿಸಿಕೊಂಡು ಆತನ ಸಮ್ಮುಖದಲ್ಲಿ ನಾವು ಪರಿಶುದ್ಧರಾಗಿಯೇ ನಾವು ಜೀವಿಸುವಂಥವರಾಗಿರಬೇಕು. ಎಷ್ಟೋ ಜನರನ್ನ ಕುರಿತು ನಾವು ನೋಡುವಾಗ, ಹೌದು ಪ್ರಿಯರೇ, ಪ್ರಾರಂಭದಲ್ಲಿ ಕರ್ತನಾಗಿರುವಂಥ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರವನ್ನು ಮಾಡುತ್ತಾರೆ. ಸ್ವಲ್ಪ ಕಾಲ ಮಾತ್ರ ಪರಿಶುದ್ಧರಾಗಿ ಅವರು ಜೀವಿಸ್ತಾರೆ. ನಂತರ ಆ ಒಂದು ಪರಿಶುದ್ಧವಾದ ಜೀವಿತವನ್ನು, ಹೌದು ಪ್ರಿಯರೇ, ಬಿಟ್ಟು ಲೋಕದ ಮಲಿನತೆಯಲ್ಲಿ ಜೀವಿಸುವಂಥವರಾಗಿದ್ದಾರೆ. ಆದರೆ ದೇವರು ನಮ್ಮನ್ನು ಇಂಥ ಪರಿಸ್ಥಿತಿಗೆ ದೇವರು ನಮ್ಮನ್ನು ಕರೆದಿಲ್ಲ. ದೇವರು ನಮ್ಮನ್ನು, ಹೌದು ಪ್ರಿಯರೇ, ಕರೆದಿರುವಂಥ ವಿಷಯ ಏನು ಅಂತ ಹೇಳುವಾಗ, ಹೌದು ಪ್ರಿಯರೇ, ಆತನು ಪರಿಶುದ್ಧವಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕೆನ್ನುವುದೇ ಆತನ ಉದ್ದೇಶವಾಗಿದೆ. ಆದ್ದರಿಂದ ದೇವರ ಸನ್ನಿಧಾನದಲ್ಲಿ, ಹೌದು ಪ್ರಿಯರೇ, ನಮ್ಮ ಕರ್ತನಾಗಿರುವಂಥ ದೇವರು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಲಿಕ್ಕೆ ಇಚ್ಛಿಸುವಂಥ ಆ ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ಆತನ ಕೈಗೆ ನಾವು ಒಪ್ಪಿಸಿ, ಹೌದು ಪ್ರಿಯರೇ, ನಾವು ಪ್ರತಿದಿನ ಪರಿಶುದ್ಧರಾಗಿ ನಾವು ಜೀವಿಸುವಂಥರಾಗಿರಬೇಕು. ಪರಿಶುದ್ಧ ಜೀವಿತ ಎನ್ನುವಂಥದ್ದು ಅದು ಒಂದು ದಿನ ಅಲ್ಲ, ಅಥವಾ 2 ದಿನದ ಜೀವಿತ ಅಲ್ಲ. ಹೌದು ಪ್ರಿಯರೇ, ನಮ್ಮ ಜೀವಮಾನವೆಲ್ಲ ನಾವು ಪರಿಶುದ್ಧರಾಗಿ ಆತನ ಸಮ್ಮುಖದಲ್ಲಿ ನಾವು ಜೀವಿಸುವಂಥವರು ಆಗಿರಬೇಕು ಪ್ರಿಯರೇ. ಹೌದು ಪ್ರಿಯರೇ, ನಿಮ್ಮನ್ನು ಕುರಿತು ಆತನ ಚಿತ್ತವು, ಆತನ, ಹೌದು ಪ್ರಿಯರೇ, ಕರೆಯುವಿಕೆಯು, ಹೌದು ಪ್ರಿಯರೇ, ಅದು ಪರಿಶುದ್ಧವಾಗಿರುವಂಥದ್ದು. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. 1 ಥೆಸಲೋನಿಕದವರಿಗೆ 4ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳೋಣ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕು ಎನ್ನುವುದೇ. ಸಾಕು. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರ ಸಮ್ಮುಖದಲ್ಲಿ ಪ್ರಿಯರೇ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕು. ಆತನ ಚಿತ್ತವನ್ನು ನಾವು ಸರಿಯಾಗಿ ನಾವು ತಿಳಿದುಕೊಳ್ಳಬೇಕು. ಹೌದು ಪ್ರಿಯರೇ, ಅನೇಕರು ಬಯಸುವಂಥದ್ದು ಪರಿಶುದ್ಧವಾದ ಜೀವಿತವನ್ನು ಜೀವಿಸಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಹೇಳುವಂಥದ್ದು, ಅಯ್ಯೋ, ನಾನು ಪರಿಶುದ್ಧ ಜೀವಿತವನ್ನು ಜೀವಿಸುವುದಕ್ಕೆ ಆತನ ಚಿತ್ತ ಇಲ್ಲವೋ ಎನ್ನುವುದಾಗಿ, ಹೌದು ಪ್ರಿಯರೇ, ನಮ್ಮನ್ನೇ ನಾವು, ಹೌದು ಪ್ರಿಯರೇ, ಮೋಸಪಡಿಸಿಕೊಂಡು ಲೋಕದ ಮಲಿನತೆಯಲ್ಲಿ, ಅಶುದ್ಧತೆಯಲ್ಲಿ, ಲೋಕದ ಸಕಲ ವಿಧವಾದಂತಹ ಪಾಪಗಳಲ್ಲಿ ಮುಳುಗಿ ಹೋಗಿರುತ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯವು ಹೇಳುವಂಥ ವಿಷಯ ಏನು ಅಂತ ಹೇಳಿದರೆ, ಹೌದು ಪ್ರಿಯರೇ, ದೇವರ ಚಿತ್ತವೇನೆಂದರೆ ನೀವು ಪರಿಶುದ್ಧರಾಗಿರಬೇಕು ಎನ್ನುವುದಾಗಿ. ಪ್ರಿಯ ದೇವರ ಮಗನೇ, ದೇವರ ಮಗಳೇ, ಆತನ ಚಿತ್ತಕ್ಕೆ ನಿನ್ನನ್ನು ಸಮರ್ಪಣೆಯನ್ನು ಮಾಡು. ಆತನ ಚಿತ್ತ ಏನು ಎನ್ನುವಂಥದ್ದನ್ನು ನೀನು ಚೆನ್ನಾಗಿ ತಿಳ್ಕೋ. ಆತನ ಚಿತ್ತವನ್ನು ನೀನು ಚೆನ್ನಾಗಿ ತಿಳಿದುಕೊಳ್ಳುವುದಾದರೆ ನಿನ್ನ ಜೀವಿತದಲ್ಲಿ ನೀನು ಖಂಡಿತವಾಗಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ಪರಿಶುದ್ಧವಾದ ಜೀವಿತವನ್ನು ನೀನು ನಡೆಸುವಂಥವರಾಗಿರುತ್ತೀಯ. ನೀ ಪರಿಶುದ್ಧವಾದ ಜೀವಿತವನ್ನು ನೀನು ನಡೆಸುವಾಗ ಕರ್ತನಾಗಿರುವಂಥ ದೇವರು ನಿನ್ನನ್ನು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ಈ ಲೋಕದಲ್ಲಿ ಬರುವಂಥ ಕಷ್ಟಗಳಿಗೆ ನೀನು ಭಯವನ್ನು ಪಡೋದು ಬೇಕಾಗಿಲ್ಲ.
ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಕರ್ತನು ತನ್ನ ಮಕ್ಕಳಿಗೆ ಕುರಿತು ಆತನು ಹೇಳುವಂಥ ಒಂದು ವಿಷಯ, ಓ ಭಯಪಡಬೇಡ್ರಿ, ಅಂಜಬೇಡ್ರಿ, ಕಳವಳವನ್ನ ಪಡಬೇಡ್ರಿ ಎನ್ನುವುದಾಗಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ಆದರೆ ಪ್ರಿಯರೇ, ಈ ಲೋಕದಲ್ಲಿ ನಡೆಯುವಂಥ ಅನೇಕ ಸಂಭವಗಳಿಗೆ ಹೌದು ಪ್ರಿಯರೇ, ನಾವು ನೋಡುವಾಗ ನಾವು ಭಯಪಡುತ್ತೇವೆ, ನಾವು ಕಳವಳವನ್ನು ಪಡುತ್ತೇವೆ. ಅಯ್ಯೋ ನನ್ನ ಜೀವಿತ ಏನಾಗುತ್ತದೆ ಎನ್ನುವುದಾಗಿ ನಾವು ಚಿಂತಿಸುವಂಥವರಾಗಿದ್ದೇವೆ. ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತದೆ ಎನ್ನುವುದಾಗಿ ನಾವು ಚಿಂತಿಸುವಂಥವರಾಗಿರುತ್ತೇವೆ. ಹೌದು ಪ್ರಿಯರೇ, ನಮ್ಮ ವ್ಯವಹಾರಗಳು ಏನಾಗುತ್ತೆ ಎನ್ನುವುದಾಗಿ ನಾವು ಚಿಂತಿಸುವಂಥವರಾಗಿದ್ದೇವೆ. ಹೌದು ಪ್ರಿಯರೇ, ನನ್ನ ಜೀವಿತ ಹೌದು ಪ್ರಿಯರೇ ಏನು ಎನ್ನುವುದಾಗಿ ಹೌದು ಪ್ರಿಯರೇ ಚಿಂತಿಸುವಂಥವರಾಗಿರುತ್ತೀರಾ. ಈ ಲೋಕದ ಮನುಷ್ಯರನ್ನು ನೋಡುವಾಗ, ಐಶ್ವರ್ಯವಂತರನ್ನು ನೋಡುವಾಗ, ಅಯ್ಯೋ ಅವರು ಅಷ್ಟು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿರಲಿಕ್ಕೆ ಆಗುವುದಿಲ್ವ ಎನ್ನುವುದಾಗಿ ನೀವು ಚಿಂತಿಸುವಂಥವರಾಗಿರುತ್ತೀಯ. ಒಬ್ಬ ಲೋಕದ ಮನುಷ್ಯನು ಹೌದು ಪ್ರಿಯರೇ, ಅವನು ಆರೋಗ್ಯವಂತನಾಗಿ, ಅವನು ಒಳ್ಳೆಯ ವಿದ್ಯಾವಂತನಾಗಿ, ಅವನು ಒಳ್ಳೆಯ ಒಂದು ರಾಜಕೀಯ ವ್ಯಕ್ತಿಯಾಗಿ, ಅವನು ಒಳ್ಳೆಯ ಒಂದು ಜ್ಞಾನವುಳ್ಳಂಥ ಒಂದು ವ್ಯಕ್ತಿಯಾಗಿ, ಅವನು ಸಕಲದಲ್ಲಿ ಐಶ್ವರ್ಯದಿಂದ ಅವನನ್ನು ಇರುವಂಥ ಸಮಯದಲ್ಲಿ ಅವನನ್ನು ನೋಡುವಾಗ, ಅಯ್ಯೋ ಲೋಕದಲ್ಲಿ ಇರುವಂಥ ಆ ಮನುಷ್ಯನು ಇಷ್ಟೊಂದು ಚೆನ್ನಾಗಿದ್ದಾನಲ್ಲ, ಆದರೆ ನಾನು ದೇವರನ್ನು ನಂಬಿರುವಾಗ ನನ್ನ ಜೀವಿತದಲ್ಲಿ ನಾನು ಯಾಕೆ ಇಷ್ಟು ಚೆನ್ನಾಗಿ ಇರಲಿಕ್ಕೆ ಆಗುವುದಿಲ್ಲ ಎನ್ನುವುದಾಗಿ ನೀನು ಚಿಂತಿಸುವಂಥವನಾಗಿರುತ್ತೀಯ. ಆದರೆ ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕಾಗಿ ಅನೇಕ ಚಿಂತೆಗಳನ್ನು ನೀವು ಮಾಡುವಂಥವರಾಗಿರುತ್ತೀರ. ಪ್ರಿಯ ದೇವರ ಮಗನೇ, ನೀನು ದೇವರ ಸನ್ನಿಧಾನದಲ್ಲಿ ಆತನ ಚಿತ್ತದಂತೆ ಇರುವುದಕ್ಕಾಗಿ ನೀನು ಚಿಂತಿಸಿದೀಯಾ? ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ ಪ್ರಿಯರೇ, ನಾವು ಮೊದಲು ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಯಾವಾಗಲೂ ತವಕ ಪಡಬೇಕು, ಚಿಂತಿಸುವಂಥವರಾಗಿರಬೇಕು. ಈ ಲೋಕದಲ್ಲಿ ನಮಗೆ ಏನು ಬೇಕು, ಏನು ತಿನ್ನಬೇಕು, ಏನು ಉಡಬೇಕು ಎನ್ನುವುದಾಗಿ ನಾವು ಚಿಂತಿಸುವಂಥವರಾಗಿರಬಾರದು. ದೇವರ ನೀತಿಗಾಗಿ, ಪರಿಶುದ್ಧತೆಗಾಗಿ ಯಾವಾಗಲೂ ತವಕದಿಂದ ನಾವು ಚಿಂತಿಸುವಂಥ ಜನರಾಗಿರಬೇಕು. ಯಾಕಂತ ಹೇಳಿದ್ರೆ ದೇವರು ನಮ್ಮನ್ನು ಹೌದು ಪ್ರಿಯರೇ, ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರ ಚಿತ್ತವೇನೆಂದರೆ ನೀವು ಪರಿಶುದ್ಧರಾಗಿರಬೇಕೆನ್ನುವುದಾಗಿ. ನಾವು ಆಲೋಚನೆಯನ್ನು ಮಾಡೋಣ ಪ್ರಿಯರೇ, ದೇವರ ಚಿತ್ತವನ್ನು ಮಾಡಲಿಕ್ಕೆ ನಾವು ಯಾವಾಗಲೂ ನಾವು ಸಿದ್ಧರಾಗಿದ್ದೀವ? ಹೌದು, ದೇವರ ವಾಕ್ಯಗಳನ್ನು ಕೇಳುವಾಗ, ಧ್ಯಾನಿಸುವಾಗ, ಅದನ್ನು ಓದುವಾಗ, ಹೌದು ಪ್ರಿಯರೇ, ಒಂದು ವೇಳೆ ಪ್ರಾರ್ಥಿಸುವಾಗ, ಉಪವಾಸವನ್ನು ಮಾಡುವಾಗ ತೀರ್ಮಾನ ಮಾಡುತ್ತೇವೆ, ಸ್ವಾಮಿ ನಿನ್ನ ಚಿತ್ತ ಪರಿಶುದ್ಧರಾಗಿರಬೇಕೆನ್ನುವುದಾಗಿ, ನಾನು ಪರಿಶುದ್ಧನಾಗಿ ನಾನು ಜೀವಿಸುತ್ತೇನೆ ಎನ್ನುವುದಾಗಿ ಆತನ ಮುಂದೆ ಅಂಥ ಒಂದು ಸಂದರ್ಭಗಳಲ್ಲಿ ನಾವು ತೀರ್ಮಾನವನ್ನು ಮಾಡುತ್ತೇವೆ. ಆದರೆ ನಿನ್ನ ತೀರ್ಮಾನ ಅದು ಏನಾಗಿರುತ್ತದೆ ಎನ್ನುವುದಾಗಿ ಚಿಂತಿಸುವಂಥವರಾಗಿರಬೇಕು. ತೀರ್ಮಾನವನ್ನು ತೆಗೆದುಕೊಂಡ ಪ್ರಕಾರವಾಗಿ ಈ ಲೋಕದಲ್ಲಿ ಆತನ ಚಿತ್ತದಂತೆ ನೀವು ಪರಿಶುದ್ಧರಾಗಿ ಜೀವಿಸುವಂಥವರಾಗಿರಬೇಕು. ಆತನ ಸಮ್ಮುಖದಲ್ಲಿ ಯಾಕೆ ಆತನ ಚಿತ್ತವು ಅದೇ ಆಗಿದೆ. ಆತನ ಚಿತ್ತವು ನಾವು ಪರಿಶುದ್ಧ ಜೀವಿತದಲ್ಲಿ ಜೀವಿಸಬೇಕು ಎನ್ನುವುದೇ ಆತನ ಚಿತ್ತವಾಗಿದೆ. ಆತನ ಚಿತ್ತವನ್ನು ನಾವು ಕೈಗೊಂಡು ನಡೆಯುವುದಾದರೆ, ಆತನ ಚಿತ್ತವನ್ನು ಅನುಸರಿಸುವಂಥ ಮಕ್ಕಳನ್ನು ಕರ್ತನು ತನ್ನ ಸಮ್ಮುಖದಲ್ಲಿ ಯಾವಾಗಲೂ ಅವರನ್ನು ನೆಲೆಗೊಳಿಸಿ, ತನ್ನ ಆತ್ಮನ ಬಲದಿಂದಲೂ, ತನ್ನ ಕೃಪೆಯಿಂದಲೂ, ತನ್ನ ಪರಿಶುದ್ಧಾತ್ಮನ ಬಲ ಅಭಿಷೇಕದಿಂದಲೂ ದೇವರು ಅವರನ್ನು ತುಂಬಿಸಿ ತನ್ನ ಮಹಿಮೆಗಾಗಿ, ತನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಅವರನ್ನು ಉಪಯೋಗಿಸುವಂಥವನಾಗಿರುತ್ತಾನೆ. ಇವತ್ತು ನೋಡಿ, ದೇವರ ಸನ್ನಿಧಾನದಲ್ಲಿ ಎಷ್ಟೋ ಹೌದು ಪ್ರಿಯರೇ, ದೇವರ ಮಕ್ಕಳು ಕೇಳೋದುಂಟು, ದೇವರೇ ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ನನ್ನನ್ನು ಉಪಯೋಗಿಸು. ಹೌದು, ನೀನು ಬಯಸಿದಂಥದ್ದನ್ನು ನಿನ್ನ ಜೀವಿತದಲ್ಲಿ ಅದು ನೆರವೇರಬೇಕಾದರೆ ಆತನ ಚಿತ್ತವನ್ನು ಮೊದಲು ನಾವು ನೆರವೇರಿಸುವಂಥವರಾಗಿರಬೇಕು. ಆತನ ಚಿತ್ತವನ್ನು ನಾವು ನೆರವೇರಿಸಿದರೆ, ಹೌದು ಪ್ರಿಯರೇ, ನಮ್ಮ ಚಿತ್ತವನ್ನು ದೇವರು ನೆರವೇರಿಸುವಂಥವನಾಗಿದ್ದಾನೆ. ಈ ಲೋಕದಲ್ಲಿ ಹೌದು ಪ್ರಿಯರೇ, 3 ವಿಧವಾದ ರೀತಿಯ ಚಿತ್ತವನ್ನು ನೋಡ್ಬೋದು. ದೇವರ ಚಿತ್ತ ಮತ್ತು ಸೈತಾನನ ಚಿತ್ತ, ಮನುಷ್ಯರ ಚಿತ್ತ. ದೇವರ ಚಿತ್ತನೆ ಬೇರೆ, ಸೈತಾನನ ಚಿತ್ತನೆ ಬೇರೆ, ಮನುಷ್ಯನ ಚಿತ್ತನೆ ಬೇರೆ. ದೇವರ ಚಿತ್ತ
ನೀವು ದೇವರ ಸಮ್ಮುಖದಲ್ಲಿ ಪರಿಶುದ್ಧರಾಗಿರಬೇಕೆನ್ನುವುದು. ಆದರೆ ದೇವರ ಸಮ್ಮುಖದಲ್ಲಿ ಪ್ರಿಯರೇ, ನಾವು ಆತನ ಚಿತ್ತದ ಪ್ರಕಾರವಾಗಿ ನಾವು ಪರಿಶುದ್ಧರಾಗಿ ನಾವು ಇರುವಂತರಾಗಿರಬೇಕು. ಸೈತಾನನ ಚಿತ್ತ ಏನು ಅಂತ ಹೇಳಿದ್ರೆ, ತಾನು ಅಶುದ್ಧನಾಗಿದ್ದಾನೆ, ಅವನು ಅಶುದ್ಧನಾಗಿರುವಂತೆ ಈ ಲೋಕದ ಮನುಷ್ಯರು ಅಶುದ್ಧರಾಗಿರಬೇಕೆನ್ನುವಂಥದ್ದು ಅವನ ಚಿತ್ತವಿದೆ. ಸೈತಾನನ ಹಿಂಬಾಲಕರು, ಹೌದು ಪ್ರಿಯರೇ, ಯಾವಾಗಲೂ ಅಶುದ್ಧರಾಗಿ ಜೀವಿಸುವಂಥವರಾಗಿದ್ದಾರೆ. ಮನುಷ್ಯನ ಚಿತ್ತ ಏನು ಅಂತ ಹೇಳಿದ್ರೆ, ಹೌದು ಪ್ರಿಯರೇ, ನಾವು ನೋಡುವಾಗ ಈ ಲೋಕದಲ್ಲಿ ನಾನು ಜೀವಿಸುವ ತನಕ ನಾನು ಚೆನ್ನಾಗಿರಬೇಕು ಎನ್ನುವಂಥದ್ದು ಆಗಿರುವಂಥದ್ದಾಗಿದೆ. ಹೌದು ಪ್ರಿಯರೇ, ಇನ್ನು ಎರಡನೆಯ ಬಯಕೆ ಏನು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನನ್ನ ಜೀವಿತ ಮುಗಿದ ನಂತರ ಕರ್ತನಾಗಿರುವಂಥ ಯೇಸುವನ್ನು ನಂಬಿರುವಂಥ ದೇವರ ಮಕ್ಕಳ ಚಿತ್ತ, ನಾನು ದೇವರ ರಾಜ್ಯಕ್ಕೆ ಆತನೊಂದಿಗೆ ನಿತ್ಯತ್ವದಲ್ಲಿ ನಾನು ಇರಬೇಕೆನ್ನುವಂಥದ್ದು ಅವರ ಒಂದು ಚಿತ್ತವಾಗಿ ಕಾಣಲ್ಪಡುವಂಥದ್ದಾಗಿದೆ. ಹೌದು ಪ್ರಿಯರೇ, ಮನುಷ್ಯರಾದಂಥ ನಾವು ಈ ಲೋಕದಲ್ಲಿ ನಮ್ಮ ಚಿತ್ತ ನೆರವೇರಬೇಕಾದರೆ, ಅಂದರೆ ಈ ಲೋಕದಲ್ಲಿ ಮನುಷ್ಯರಾಗಿ ನಾವು ಇರುವಾಗ, ಹೌದು ಪ್ರಿಯರೇ, ನಾವು ದೇವರ ಸೇವೆಗಾಗಿ ಆತನ ಸಮ್ಮುಖದಲ್ಲಿ ಆಶೀರ್ವದಿಸಲ್ಪಟ್ಟವರಾಗಿ ಈ ಲೋಕದಲ್ಲಿ ನಮ್ಮ ಜೀವಮಾನ ಕಾಲ ಮುಗಿದ ನಂತರ ದೇವರ ಸನ್ನಿಧಾನದಲ್ಲಿ ನಿತ್ಯತ್ವಕ್ಕೆ ಹೋಗುವಂಥ ಆ ಬಯಕೆ, ಆ ಮನಸ್ಸು, ಆ ಚಿತ್ತ ನಮ್ಮಲ್ಲಿ ಇರುವಂಥದ್ದಾಗಿದೆ. ಇದು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನಾವು ದೇವರ ಚಿತ್ತವನ್ನು ಕೈಗೊಂಡು ನಡೆಯುವಂಥರಾಗಿರಬೇಕು. ಆ ದೇವರ ಚಿತ್ತವು ನಾನು ನೀನು ಪರಿಶುದ್ಧನಾಗಿರಬೇಕು ಎನ್ನುವಂಥದ್ದಾಗಿದೆ. ಪ್ರಿಯ ದೇವರ ಮಗಳೇ, ದೇವರ ಮಗನೇ, ಈ ದಿನ ದೇವರ ಚಿತ್ತಕ್ಕೆ ನಿನ್ನನ್ನು ಸಮರ್ಪಣೆಯನ್ನು ಮಾಡು. ದೇವರನ್ನು ಕೇಳಿಕೋ. ದೇವರ ಚಿತ್ತದಂತೆ ನೀನು ಪರಿಶುದ್ಧವಾಗಿ ಜೀವಿಸುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲವ ದೇವರ ಕೈಗೆ ಒಪ್ಪಿಸು. ಒಬ್ಬ ಮನುಷ್ಯನು ತನ್ನ ಬುದ್ಧಿ, ತನ್ನ ಜ್ಞಾನ, ತನ್ನ ಬಲದಿಂದ ಯಾವುದೇ ಕಾರಣಕ್ಕೆ ಅವನು ಖಂಡಿತವಾಗಿ ಪರಿಶುದ್ಧನಾಗಲಿಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧನಾಗಿ ಮಾಡುವುದಕ್ಕೋಸ್ಕರವಾಗಿ ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡಿರುವಂಥ ಕರ್ತನಾಗಿರುವಂಥ ಯೇಸುವಿನ ಬಳಿಗೆ ಬಂದರೆ ಅವನು ಪರಿಶುದ್ಧನಾಗಿ ಜೀವಿಸುವುದಕ್ಕೆ ಸಾಧ್ಯ. ದೇವರ ಸಮ್ಮುಖದಲ್ಲಿ ಕಣ್ಣುಗಳನ್ನು ಮುಚ್ಚೋಣ, ಆತನ ಕೈಗೆ ನಮ್ಮನ್ನು ಒಪ್ಪಿಸೋಣ. ದೇವರೇ, ನೀನು ಪರಿಶುದ್ಧನಾಗಿರುವ ಪ್ರಕಾರ ನಾನು ಪರಿಶುದ್ಧನಾಗಿ ಜೀವಿಸುವುದಕ್ಕೆ ನನಗೆ ಸಹಾಯವನ್ನು ಮಾಡು. ಈ ದಿನ ನೀನು ಕೇಳಿಕೊಳ್ಳುವುದಾದರೆ ಕರ್ತನಾಗಿರುವಂಥ ಯೇಸು ಸ್ವಾಮಿ ಹೇಳಿರುವಂಥ ಆ ವಾಗ್ದಾನ ನಿನ್ನ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ನಾನು ಹೋಗಿ ನಿಮಗೆ ಬೇರೆ ಒಬ್ಬ ಸಹಾಯಕನನ್ನು ನಾನು ಕಳಿಸಿಕೊಡುತ್ತೇನೆ. ಆ ಸಹಾಯಕನು ಪವಿತ್ರಾತ್ಮನಾಗಿರುವಂಥ ದೇವರು. ಆ ಪವಿತ್ರಾತ್ಮನು ನಿನ್ನೊಳಗೆ ಬರುವುದಾದರೆ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಆತನು ಸಹಾಯ ಮಾಡುವಂಥವನಾಗಿರುತ್ತಾನೆ. ಈ ಸಮಯದಲ್ಲಿ ನಿನ್ನ ಆತ್ಮ, ಪ್ರಾಣ, ಶರೀರವನ್ನು ಆತನ ಕೈಗೆ ಒಪ್ಪಿಸು. ಕರ್ತನೇ, ನೀನು ಪರಿಶುದ್ಧನಾಗಿರುವ ಪ್ರಕಾರ ನಾನು ಪರಿಶುದ್ಧನಾಗಿ ಜೀವಿಸುವುದಕ್ಕೆ ನನಗೆ ಸಹಾಯವನ್ನು ಮಾಡಪ್ಪ. ಯಾಕಂದರೆ ದೇವರೇ, ನೀನು ಪರಿಶುದ್ಧನಾಗಿ ನೀನು ಇದೆಯಾ. ನೀನು ಹೇಳಿದೆಯಲ್ಲ, ನೀವು ನನ್ನವರಾಗಿ ನೀನು ಪರಿಶುದ್ಧರಾಗಿರಬೇಕು, ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದು ಪರಿಶುದ್ಧರಾಗಿ ಮಾಡುವುದಕ್ಕೆ ನಾನು ನಿಮ್ಮ ದೇವರಾದ ಯೆಹೋವನು ಆಗಿದ್ದೇನೆ ಎನ್ನುವುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಲ್ಲಪ್ಪ. ಹೌದು ಸ್ವಾಮಿ, ನಿನ್ನ ವಾಕ್ಯವು ಹೀಗೆ ಹೇಳ್ತಾ ಇದೆಯಲ್ಲ, ನೀವು ಪರಿಶುದ್ಧರಾಗಿರಬೇಕೆನ್ನುವಂಥದ್ದು ನಿನ್ನ ಚಿತ್ತವಾಗಿದೆ. ನಿನ್ನ ಚಿತ್ತದ ಪ್ರಕಾರವಾಗಿ ನಾನು ಪರಿಶುದ್ಧನಾಗಿ ಜೀವಿಸುವುದಕ್ಕೆ ನನಗೆ ಸಹಾಯವನ್ನು ಮಾಡು ಎನ್ನುವಂಥದ್ದಾಗಿ ದೇವರನ್ನು ಕೇಳಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಮಹಿಮುಳ್ಳ ದೇವರೇ, ಕೃಪೆ ಉಳ್ಳವರೇ, ನೀವು ಪರಿಶುದ್ಧರಾಗಿರುವ ಪ್ರಕಾರ ನಾವು ಪರಿಶುದ್ಧರಾಗಿ ನಾವು ಜೀವಿಸುವುದಕ್ಕೆ ಕರ್ತನೇ ನೀನು ಸಹಾಯವನ್ನು ಮಾಡಪ್ಪ. ನಮ್ಮ ಬುದ್ಧಿಯಿಂದಾಗಲಿ, ನಮ್ಮ ಜ್ಞಾನದಿಂದಾಗಲಿ, ನಮ್ಮ ಬಲದಿಂದಾಗಲಿ ಕರ್ತನೇ ನಾವು ಪರಿಶುದ್ಧರಾಗಿ ನಾವು ಜೀವಿಸುವುದಕ್ಕೆ ಸಾಧ್ಯವಿಲ್ಲಪ್ಪ. ನಾವು ಪರಿಶುದ್ಧರಾಗಿ ನಾವು ಜೀವಿಸುವುದಕ್ಕೆ ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ನಿಮ್ಮ ಸಹಾಯವನ್ನು ಕರ್ತನೇ ನಮಗೆ ಅನುಗ್ರಹಿಸು. ನಿಮ್ಮ ಚಿತ್ತ ಅನುಸಾರವಾಗಿ ದೇವರೇ
ಕರ್ತನೆ, ಕುಟುಂಬದಲ್ಲಿ, ಸಭೆಯಲ್ಲಿ, ಸಮಾಜದಲ್ಲಿ ನಾನು ಎಲ್ಲಿಗೆ ಹೋದರೂ ಪರಿಶುದ್ಧತೆಯಿಂದ ಜೀವಿಸುವಂತೆ ಸಹಾಯವನ್ನು ಮಾಡು. ಕರ್ತನೆ, ಈ ವಾಕ್ಯವನ್ನು ಕೇಳಿದಂಥ ಎಲ್ಲ ಮಕ್ಕಳ ಮೇಲೆ ನಿನ್ನ ಕರಗಳನ್ನು ಚಾಚು. ಎಲ್ಲರಿಗೂ ನಿನ್ನ ಅನುಗ್ರಹ, ನಿನ್ನ ಆಶೀರ್ವಾದ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆಯೇ.